ಎಲ್ಲರಿಗೂ ನಮಸ್ಕಾರ. ಹೋದ ವಾರದಲ್ಲಿ ನಾವು ಕೇಳಿದ್ದೇನೆಂದರೆ ಅಜಾಮಿಳನ ಕತೆ. ಅಜಾಮಿಳನ ಕಥೆಯಲ್ಲಿ ನಾವು ತಿಳ್ಕೊಂಡಿದ್ದೇನೆಂದರೆ ನಾರಾಯಣನ ನಾಮಸ್ಮರಣೆಯಿಂದ ನಮಗೆ ಯಾವ ರೀತಿಯಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಮತ್ತು ನಮಗೆ ಮುಕ್ತಿ ಹೇಗೆ ಸಿಗತ್ತೆ ಅನ್ನೋ ಬಗ್ಗೆ ನಾವಲ್ಲಿ ತಿಳ್ಕೊಂಡಿದ್ದೀವಿ. ಹಾಗೆ ಮುಂದೆ ನಾವು ವೃತ್ರಾಸುರನ ಕಥೆಯನ್ನು ಇವತ್ತು ವೃತ್ರಾಸುರ ಅನ್ನೋ ಅಸುರನ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ದೇವರೆಲ್ಲ ಇಂದ್ರದಿ ದೇವತೆಗಳೆಲ್ಲ ಎಲ್ಲರೂ ಖುಷಿಯಲ್ಲಿದ್ದರಂತೆ. ಒಂದ್ಸಲ ಇಂದ್ರ ಅವನ ಸಭೆಯಲ್ಲಿ ಕೂತಿದ್ದಾಗ ಅವನಿಗೆ ನರ್ತನ ಎಲ್ಲ ನಡೀತಾ ಇತ್ತು. ಅಪ್ಸರರ ನರ್ತನ ನಡೀತಾ ಇತ್ತು. ಆಗ ಬೃಹಸ್ಪತಿ ದೇವರಲ್ಲಿ ಬರ್ತಾರಂತೆ. ಬೃಹಸ್ಪತಿ ದೇವರಲ್ಲಿ ಬಂದಾಗ ಗುರುಗಳು, ಬೃಹಸ್ಪತಿ ಅಂದರೆ ಯಾರು? ಅವರು ದೇವತೆಗಳ ಗುರುಗಳು. ಈ ಗುರುಗಳು ಬಂದಾಗ ಇಂದ್ರ ಗುರುಗಳಿಗೆ ನಮಸ್ಕಾರ ಮಾಡೋದಕ್ಕೆ ಹೇಳಲಿಲ್ಲ ಅಂತೆ. ಅವ್ರನ್ನ ಲಕ್ಷಣೆ ಅವ್ರ ಬಗ್ಗೆ ಅವ್ರು ಬಂದಿರೋದಲ್ಲಿ ಅವರು ಅದ್ರ ಬಗ್ಗೆ ಗಮನ ಕೊಡಲಿಲ್ಲ. ಬೃಹಸ್ಪತಿಗಳು ಅಲ್ಲಿ ನಿಂತು ನೋಡಿದ್ರಂತೆ ಇಂದ್ರ ಬಂದು ಅವರಿಗೆ ನಮಸ್ಕಾರ ಮಾಡ್ತಾರೆ ಅಂತ. ಆದರೆ ಇಂದ್ರ ಆ ಕಡೆ ಧ್ಯಾನನೇ ಕೊಡಲಿಲ್ಲ. ಕೆಲವು ನಿಮಿಷ ಆದಮೇಲೆ ಬೃಹಸ್ಪತಿಗಳು ಅಲ್ಲಿಂದ ಹೋದ್ರಂತೆ. ಇಂದ್ರದೇವರು ಏನು ಮಾಡಿದ್ರು, ಇಲ್ಲೆಲ್ಲ ನರ್ತನ ಮುಗೀತು, ಸಭೆ ಮುಗೀತು, ಮತ್ತು ಅವ್ರ ಕಕ್ಷಕ್ಕೆ ಹೋದಾಗ ಆವಾಗ ಅವರಿಗೆ ನೆನಪಾಯ್ತಂತೆ, ಓ ಗುರುಗಳು ಬಂದಿದ್ದರು, ಗುರುಗಳಿಗೆ ನಾನು ನಮನ ಮಾಡಲಿಲ್ಲ ಅಂತ ಹೇಳಿ ಅವರಿಗೆ ಆವಾಗ ಅರಿವಾಗಿ ಗುರುಗಳು ಎಲ್ಲಿದ್ದಾರೆ, ಬೃಹಸ್ಪತಿಗಳು ಎಲ್ಲಿದ್ದಾರೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಬೃಹಸ್ಪತಿಯವ್ರಿಗೆ ಸಿಟ್ಟು ಬಂದಿತ್ತು. ಅವರು ಅಲ್ಲಿ ಅದೃಶ್ಯರಾಗೋದ್ರಂತೆ. ಇಂದ್ರ ಬಂದಿದ್ದು ತಿಳ್ಕೊಂಡು ಅದೃಶ್ಯರಾಗಿ ಮಾಯ ಆಗೋದ್ರು. ಇಂದ್ರದೇವರು ಅಲ್ಲಿ ಬಂದು ಹುಡುಕ್ತಾರೆ ಗುರುಗಳು ಎಲ್ಲಿದ್ದಾರೆ ಅಂತ. ಗುರುಗಳಿಲ್ಲ. ಈಗ ಅವರಿಗೆ ಆತಂಕ ಆಯಿತು, ಅಯ್ಯೋ ಗುರುಗಳಿಲ್ಲ, ಏನು ಮಾಡೋದು ಅಂತ. ಹಾಗೆ ಅವರು ಆ ರಾಜ್ಯಕ್ಕೆ ಹೋದರು. ಅಲ್ಲಿ ಇಂದ್ರಲೋಕಕ್ಕೆ ಹೋದರು. ಇಂದ್ರಲೋಕದಲ್ಲಿ ಈಗ ಸುದ್ದಿ ಆಯಿತು ಎಲ್ಲ ಕಡೆ, ಗುರುಗಳಿಲ್ಲ, ಇಂದ್ರನ ಗುರುಗಳು ಅದೃಶ್ಯರಾಗಿದ್ದಾರೆ, ಅವರು ಅಲ್ಲಿಲ್ಲ ಅಂತ ಹೇಳಿ. ಇದೆಲ್ಲ ಅಸುರರಿಗೆ ಗೊತ್ತಾಯಿತು. ಅಸುರರು ಅವರ ಅಟ್ಟಹಾಸದಲ್ಲಿ ಮೆರೆಯೋಕ್ಕೆ ಶುರು ಮಾಡಿದ್ರು. ಅವ್ರು ಬಂದು ಇಂದ್ರ ಮತ್ತು ಎಲ್ಲ ದೇವತೆಗಳನ್ನು ಸಂಹಾರ ಮಾಡೋದಕ್ಕೆ ಶುರು ಮಾಡಿದ್ರು. ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಮತ್ತು ಅವ್ರ ರಾಜ್ಯವನ್ನು ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಗುರುಬಲ ಇರಬೇಕು. ಬೃಹಸ್ಪತಿ ಯಾವಾಗ ನಮ್ಮ ಜೊತೇಲಿ ಇರ್ತಾನೆ, ನಮಗೆ ಒಳ್ಳೆ ಕೆಲಸಗಳಾಗತ್ತೆ, ನಮ್ಮಲ್ಲಿ ಒಳ್ಳೆ ಕಾರ್ಯ ಆಗತ್ತೆ, ನಮಗೆ ಏನು ಬೇಕಿದ್ರೂ ಸಿದ್ಧಿ ಆಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ಗುರುಬಲ ಇದೆಯಾ ಇಲ್ವಾ ಅಂತ ತಿಳ್ಕೊತಾರೆ. ಏನಾದರೂ ಕೆಲಸ ಮಾಡೋದಕ್ಕೆ, ಅದರಲ್ಲೂ ಮದುವೆ ಮಾಡಬೇಕು ಅಂದರೆ ಗುರುಬಲ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಗುರುಬಲ ಇದ್ದರೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಗುರುವಿನ ದೃಷ್ಟಿ ನಮ್ಮ ಮೇಲಿರಬೇಕು, ಆವಾಗ ನಮ್ಮ ಕಾರ್ಯಗಳಲ್ಲಿ ಸಿದ್ಧಿ ಆಗತ್ತೆ ಅಂತ. ಬೃಹಸ್ಪತಿಗಳು ಯಾವಾಗ ಇಂದ್ರನನ್ನು ಬಿಟ್ಟು ಹೋದ್ರು, ಇಂದ್ರನಿಗೆ ಗುರುಬಲ ಕಮ್ಮಿ ಆಯಿತು. ಗುರುಬಲ ಕಮ್ಮಿ ಆದಾಗ ಅಸುರರೆಲ್ಲ ಬಂದು ಅವನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ಇಂದ್ರಲೋಕವನ್ನು ಎಲ್ಲ ಕಡೆ ಬಂದು ಅವರು ಕಬ್ಜಾ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಇಂದ್ರದೇವರು ಈಗ ಏನು ಮಾಡಬೇಕು ತೋಚದೆ ಅಲ್ಲಿಂದ ಓಡೋಗಿ ಬ್ರಹ್ಮದೇವರ ಹತ್ರ ಬಂದ್ರಂತೆ. ಬ್ರಹ್ಮನ ಹತ್ರ ಬಂದು, ದೇವರೇ ಗುರುಗಳಿಲ್ಲ, ನನಗೆ ಏನು ಮಾಡಬೇಕು, ಇವಾಗ ನೀನೇ ನಮಗೊಂದು ಮಾರ್ಗದರ್ಶನ ಕೊಡಬೇಕು ಅಂತ ಹೇಳ್ತಾರಂತೆ. ಬ್ರಹ್ಮದೇವರು ಹೇಳ್ತಾರಂತೆ, ನೀನು ಇಲ್ಲಿಂದ ಹೋಗಿ ತ್ವಸ್ತನ ಮಗ ವಿಶ್ವರೂಪಾಚಾರ್ಯರ ಹತ್ರ ಹೋಗ್ಬಿಟ್ಟು ನೀವು ನನ್ನ ಗುರುಗಳಾಗು ಅಂತ ಬೇಡ್ಕು ಅಂತ ಹೇಳ್ತಾರಂತೆ. ಈ ವಿಶ್ವರೂಪಾಚಾರ್ಯರು ಯಾರು ಅಂದರೆ ಅವರು ಬ್ರಾಹ್ಮಣರೇ, ಆದರೆ ಅವರು ದೈತ್ಯರಿಗೆ ಸಹಾಯ ಮಾಡ್ತಾ ಇದ್ರಂತೆ ಅಂತ ಆಚಾರ್ಯರವರು. ಇವ್ರ ಹತ್ರ ಬಂದು ಇಂದ್ರ ಬೇಡ್ಕೋತಾನಂತೆ, ವಿಶ್ವರೂಪಾಚಾರ್ಯರೇ ನಮ್ಮ ಗುರುಗಳಾಗಿ ನೀವು ನಮ್ಮನ್ನು ಕಾಪಾಡಬೇಕು ಅಂತ. ವಿಶ್ವರೂಪಾಚಾರ್ಯರು ಹೇಳ್ತಾರಂತೆ, ನೀನು ಏನು ಬೇಡ್ತಾ ಇದೆಯಾ, ನಿನಗಿದು ಗೊತ್ತಿದೆಯಾ, ನಾನು ದೈತ್ಯರಿಗೆ ಸಹಾಯ ಮಾಡೋನು ಅಂಥವನು ನಿನಗೆ ಗುರು ಆಗಬೇಕಂತ. ಅದಕ್ಕೆ ಇಂದ್ರ ಹೇಳ್ತಾರಂತೆ, ನಮ್ಮ ಬೃಹಸ್ಪತಿಗಳು ನಮ್ಮಲ್ಲಿಲ್ಲ, ಈಗ ನಾನು ಗುರು ಇಲ್ಲದಂತೆ ಇದ್ದೇನೆ, ಆದ್ದರಿಂದ ನೀವು ನನಗೆ ಗುರು ಆಗಬೇಕು ಅಂತ ಬೇಡ್ಕೋತಾರಂತೆ. ಆಯಿತು ಅಂತ ಹೇಳಿ ವಿಶ್ವರೂಪಾಚಾರ್ಯರು ಸರಿ ಅಂತ ಹೇಳಿ ಅವ್ರು ಬಂದು ಇಂದ್ರನ ಸಭೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿ ಇಂದ್ರನಿಗೆಲ್ಲ ಬುದ್ಧಿವಾದಗಳನ್ನು ಹೇಳ್ತಾ ಇದ್ದರು. ವಿಶ್ವರೂಪಾಚಾರ್ಯರು ಇದೇ ಸಮಯದಲ್ಲಿ ನಾರಾಯಣ ಕವಚ ಅನ್ನೋ ಮಂತ್ರವನ್ನು ಇಂದ್ರನಿಗೆ ಉಪದೇಶ ಕೊಟ್ರಂತೆ. ಈ ನಾರಾಯಣ ಕವಚವನ್ನು ಉಪದೇಶ ಕೊಟ್ಟಾಗ ಇಂದ್ರನಿಗೆ ಅತಿ ಬಲ ಬಂತಂತೆ. ಯಾಕಂದರೆ ಅವನು
ಆ ನಾರಾಯಣ ಕವಚವನ್ನು ಸದಾ ಧ್ಯಾನ ಮಾಡ್ತಾ ಇದ್ದ, ಸದಾ ಹೇಳ್ಕೊತಾ ಇದ್ದ. ಈ ನಾರಾಯಣ ಕವಚದಿಂದ ಇಂದ್ರನಿಗೆ ಅವನ ಸುಟ್ಟು ಒಂದು ಕವಚ ಸೃಷ್ಟಿಯಾಗಿ ಯಾರೂ ಅವನನ್ನು ಸಂಹಾರ ಮಾಡೋದಕ್ಕೆ, ಯಾರೂ ಅವನ ಮೇಲೆ ಅವರ ಬಲವನ್ನು ಪ್ರಯೋಗ ಮಾಡೋದಕ್ಕೆ ಆಗ್ತಾ ಇರಲಿಲ್ಲಂತೆ. ಈ ಇಂದ್ರ ಕವಚ ಯಾವಾಗ ಅವನಿಗೆ ಸುಡ್ತಾ ಇತ್ತು, ಅವನಿಗೆ ಎಲ್ಲಿ ಹೋದರೂ ಜಯ ಸಿಗ್ತಾ ಇತ್ತು. ಇದು ಗೊತ್ತಾಗಿ ಎಲ್ಲ ದೈತ್ಯರು ಹೆದರದಂತೆ. ಹೆದರಿ ಅವರೆಲ್ಲ ಇಂದ್ರನನ್ನು ಬಿಟ್ಟು ಹೋಗೋಕ್ಕೆ ಶುರು ಮಾಡಿದ್ರು. ಈ ಖುಷಿಯಲ್ಲಿ ಇಂದ್ರ ಒಮ್ಮೆ ವಿಶ್ವರೂಪಾಚಾರ್ಯರಿಗೆ ಕರೆದುಬಿಟ್ಟು ನಾವೊಂದು ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರಂತೆ. ಯಾಗ ಮಾಡೋದು ಯಾಕೆ ಅಂದರೆ, ಯಾಗ ಮಾಡಿದ ಫಲದಿಂದ ಎಲ್ಲ ದೇವತೆಗಳಿಗೂ ಬಲ ಬರುತ್ತಂತೆ. ಅದಕ್ಕೆ ಯಾಗ ಮಾಡೋದು ಸರಿ ಅಂತ ಹೇಳಿ ವಿಶ್ವರೂಪಾಚಾರ್ಯರು ಯಾಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ದಿವಸ ಮುಂಚೆನೂ ಯಾಗ ಮಾಡ್ತಾ ಇದ್ರು, ಮತ್ತು ವಿಶ್ವರೂಪಾಚಾರ್ಯರು ಏನು ಮಾಡ್ತಾ ಇದ್ರು ಅಂತ ಇಂದ್ರ ಗಮನಿಸಿರ್ಲಿಲ್ವಂತೆ. ಈ ಯಾಗ ಮಾಡುವಾಗ ವಿಶ್ವರೂಪಾಚಾರ್ಯರು ಏನು ಮಾಡ್ತಾರೆ, ಹವಿಸ್ಸು ಕೊಡುವಾಗ ದೇವತೆಗಳಿಗೆ ಕೊಡುವ ಹವಿಸ್ಸನ್ನು ದೈತ್ಯರಿಗೆ, ಅಸುರರಿಗೆ ಕೊಡ್ತಾ ಇದ್ರಂತೆ. ಆ ಹವಿಸ್ಸು ಕೊಡೋದು ಯಾಕೆ ಅಂದರೆ, ಹವಿಸ್ಸಿಂದ ಎಲ್ಲರಿಗೂ ಶಕ್ತಿ, ಆ ದೇವತೆಗಳಿಗೆ ಯಾರಿಗೆ ಹವಿಸ್ ಸಿಗತ್ತೆ ಆ ಹವಿಸ್ ಪಡೆದುಕೊಂಡು ಅವರಿಗೆಲ್ಲ ಶಕ್ತಿ ಹೆಚ್ಚಾಗತ್ತಂತೆ. ಈ ಯಾಗದಲ್ಲಿ ಹವಿಸ್ಸನ್ನು ರಾಕ್ಷಸರಿಗೆ ಕೊಡೋಕ್ಕೆ ಶುರು ಮಾಡಿದ್ರಂತೆ. ವಿಶ್ವರೂಪಾಚಾರ್ಯರು ಆ ಮಂತ್ರದಲ್ಲಿ ವ್ಯತ್ಯಾಸವಾಗಿ ಆ ಅಸುರರಿಗೆ ಹವಿಸ್ಸನ್ನು ತಲುಪೋ ಹಾಗೆ ಮಾಡ್ತಾ ಇದ್ರಂತೆ. ಇಂದ್ರ ಅಲ್ಲಿ ಕೂತ್ಕೊಂಡು ಅದನ್ನು ಗಮನಿಸಿದ್ರು. ಮತ್ತು ಅವರಿಗೆ ತುಂಬ ಕೋಪ ಬಂತಂತೆ. ಕೋಪ ಎದ್ದು ಬಂದು ವಿಶ್ವರೂಪಾಚಾರ್ಯರನ್ನು ಹೊಡೆದ್ರಂತೆ. ವಿಶ್ವರೂಪಾಚಾರ್ಯರಿಗೆ 3 ಮುಖ. ಒಂದು ಮುಖದಲ್ಲಿ ಸುರಪಾನ ಮಾಡ್ತಾ ಇದ್ರು, ಇನ್ನೊಂದು ಮುಖದಲ್ಲಿ ಸೋಮಪಾನ, ದೇವತೆಗಳು ಕುಡಿಯಂತ ಸೋಮಪಾನ ಮಾಡ್ತಾ ಇದ್ರು, ಇನ್ನೊಂದು ಮುಖದಲ್ಲಿ ವೇದಘೋಷಗಳು ಮಾಡ್ತಾ ಇದ್ರು. ಈ ರೀತಿ 3 ಮುಖ ಇತ್ತು. ಒಂದು ಮುಖ ಯಾವುದು ಸುರಪಾನ ಮಾಡ್ತಾ ಇದ್ರು ಅದು ಕತ್ತರಿಸಿದಾಗ ಅಲ್ಲಿಂದ ಒಂದು ಪಕ್ಷಿ ಹುಟ್ಟುತ್ತಂತೆ. ಎರಡನೇ ಮುಖ ಸೋಮರಸ ಕುಡಿತಾ ಇದ್ದ ಮುಖವನ್ನು ಕತ್ತರಿಸಿದಾಗ ಅಲ್ಲಿಂದ ಒಂದು ಪಕ್ಷಿ ಬಂತಂತೆ. ನಾಲ್ಕನೇ ಮುಖ ಕತ್ತರಿಸಿದಾಗ ಮೂರನೇ ಮುಖ ಕತ್ತರಿಸಿದಾಗ ಅಲ್ಲಿಂದ 3 ರೀತಿಯ ಪಕ್ಷಿಗಳು ಬಂತು. ಒಂದು ಗುಬ್ಬಚ್ಚಿ, ನಾವು ಗುಬ್ಬಚ್ಚಿ ಈಗ ನೋಡ್ತೀವಿ ಅದು ಬಂದು ಹುಟ್ಟುಕೊಂಡಿದ್ದು ಹಾಗೆ ಅಂತ ಹೇಳ್ತಾರೆ. ಈ ರೀತಿ ಈ ಮುಖಗಳು ಹುಟ್ಟಿತು. ಈ ಮುಖವನ್ನು ಛೇದಿಸಿ ಮುಂದೆ ಏನಾಗತ್ತೆ, ಮುಂದೆ ಬರೋದು ನಮ್ಮ ಈ ಇಂದ್ರನಿಗೆ ಮತ್ತೆ ಈ ಬ್ರಾಹ್ಮಣನನ್ನು ಸಾಯಿಸಿರೋ ದೋಷ ಹತ್ಕೊಳ್ಳುತ್ತಂತೆ. ಯಾವ ದೋಷ ಅದು? ಬ್ರಹ್ಮಹತ್ಯೆ ದೋಷ. ಬ್ರಹ್ಮಹತ್ಯೆ ದೋಷ ಎಲ್ಲರಿಗೂ ಇವಾಗ ಕೆಲವರು ಹೇಳ್ತಾರೆ ಬ್ರಹ್ಮಹತ್ಯೆ ದೋಷ ಆಗಿದೆ ನಿಮ್ಮಲ್ಲಿ, ಜಾತಕ ಕೇಳಿದಾಗ ಹೋದಾಗ ಬ್ರಹ್ಮಹತ್ಯೆ ದೋಷ ಇದೆ ನಿಮ್ಮಲ್ಲಿ. ಗೋವನ್ನು ಸಂರಕ್ಷಣೆ ಮಾಡೋದು, ಗುರುಗಳನ್ನು ನಾವು ನಿಂದಿಸೋದು, ಮತ್ತು ಗುರುಗಳನ್ನು ಯಾವ ರೀತಿಯ ಗುರುಗಳಾಗಲಿ ಅವ್ರನ್ನ ಬೈಯೋದಾಗಲಿ ಏನಾದರೂ ಮಾಡಿದ್ರು ಅದರಲ್ಲೂ ಗೋಹತ್ಯೆ ದೋಷ ಸಮಾನ ಅಂತ ಹೇಳ್ತಾರೆ. ಈ ರೀತಿ ಗೋಹತ್ಯೆ ದೋಷ ಬಂತು. ಇಂದ್ರನಿಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಇಷ್ಟು ಗೋಹತ್ಯೆ ದೋಷ ಬಂದಿದೆ, ಈ ಗೋಹತ್ಯೆಯನ್ನು ಯಾರಾದರೂ ಸ್ವೀಕರಿಸ್ತೀರಾ ಅಂತ ಕೇಳ್ತಾರಂತೆ. ಆಗ 4 ಜನ ಮುಂದೆ ಬಂದರು. ಆ 4ರಲ್ಲಿ 3 ನಾನು ನಿಮ್ಗೆ ಹೇಳ್ತೀನಿ. ಒಂದು ಸ್ತ್ರೀಯರು ಆ ಗೋಹತ್ಯೆ ದೋಷದ ಪಾಲನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಸ್ತ್ರೀಯರಿಗೆ ತಿಂಗಳಲ್ಲಿ 3 ದಿವಸ ಮುಟ್ಟು ಅಂತ ಆಗೋದು. ಆ ಮುಟ್ಟು ಇದ್ದಾಗ ಅವರಲ್ಲಿ ಎನರ್ಜಿ ಲೆವೆಲ್ಸ್ ಕಮ್ಮಿ ಇರುತ್ತಂತೆ. ಅದಕ್ಕೆ ಆ ಟೈಮಲ್ಲಿ ಅವರು ದೇವರ ಕಾರ್ಯವನ್ನು ಮಾಡಬಾರ್ದು ಅಂತ. ಇದು ಏನಕ್ಕೆ ಹೆಣ್ಮಕ್ಳಿಗೆ ಈ ಪ್ರಾಬ್ಲಮ್ ಬರೋದು ಅಂದರೆ, ಅವರು ಇಂದ್ರನ ಬ್ರಹ್ಮಹತ್ಯೆ ದೋಷವನ್ನು ಅವರು ಅದರಲ್ಲಿ ಒಂದು ಪಾಲು ತಗೊಂಡಿರೋದು. ಇನ್ನೊಂದು ಭೂಮಿ ಸ್ವೀಕರಿಸತ್ತಂತೆ. ಆ ಭೂಮಿ ನೀವು ಗೊತ್ತಿರ್ಬೋದು, ಎಲ್ಲಾದರೂ ನಾವು ಅಗದ್ರೂ ಆ ಅಗ್ದಿದ್ದ ಜಾಗದಲ್ಲಿ ಮತ್ತೆ ಮಣ್ಣು ತುಂಬಿಕೊಳ್ಳುತ್ತೆ. ಯಾಕೆ ಅಂದರೆ ಆ ದೋಷ ಅವರು ಭೂಮಿ ಸ್ವೀಕರಿಸಿರೋದ್ರಿಂದ. ಗಿಡ ಮರಗಳು ಅದು ಸ್ವೀಕರಿಸತ್ತಂತೆ. ನಿಮ್ಗೆ ಗೊತ್ತಿದೆ, ಗಿಡ ಮರಗಳು ನಾವು ಎಷ್ಟು ಕತ್ತರಿಸಿದ್ರೂ ಮತ್ತೆ ಅದು ಹುಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದೆಲ್ಲ ಆ ಬ್ರಹ್ಮಹತ್ಯೆ ದೋಷವನ್ನು ಸ್ವೀಕರಿಸಿರೋದು. ಇದನ್ನು ನಾನು ಹಿನ್ನೆಲೆ ಹೇಳಬೇಕು ಅಂದರೆ, ನಮ್ಗೆ ಗೊತ್ತಿರಬೇಕು, ಈ ಅಸುರರನ್ನೆಲ್ಲ ಅಜಾಮಿಳನ ಕಥೆಯೆಲ್ಲ ನಾವು ಕೇಳಿದಾಗ ದಿತಿ ಏನು ಮಾಡ್ತಾಳಂತೆ, ದಿತಿ ಕೂತ್ಕೊಂಡು ಯೋಚನೆ ಮಾಡ್ತಾಳಂತೆ, ಯಾವಾಗಲೂ ದೇವತೆಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ನನಗಿವಾಗ ಒಳ್ಳೆಯ ಮಕ್ಕಳು ಬೇಕು ಅಂತ ಯೋಚನೆ ಮಾಡಿರ್ತಾಳಂತೆ. ಇದು ನಾವು ಹೇಳೋ ಮುಂಚೆ
ಒಳ್ಳೆಯ ಮಕ್ಕಳು ಬೇಕು, ದಿತಿ ಅಂದರೆ ಈ ದೈತ್ಯರನ್ನು ಸಂಹಾರ ಮಾಡೋ ಅಂಥ ಮಗು ಬೇಕು, ದೈತ್ಯರನ್ನು ಸಂಹಾರ ಮಾಡೋ ಅಂಥ ಇಂದ್ರನ ಪವರನ್ನು ಕಮ್ಮಿ ಮಾಡೋ ಅಂಥ ಮಗು ಬೇಕು ಅಂತ ಹೇಳಿರ್ತಾಳೆ. ಹಾಗೆ ನಾವು ಹಿಂದೆ ಕೇಳಿದ್ದೇನೆಂದರೆ ಪ್ರಚೇತಸರು ಪೃಥು ಚಕ್ರವರ್ತಿಯ ಮಕ್ಕಳು. ಪ್ರಚೇತಸರಿಗೆ ಮದುವೆ ಆಗತ್ತೆ. ಪ್ರಚೇತಸರು ಮದುವೆ ಮಾಡ್ಕೊಳ್ಳೋದು ವೃಕ್ಷರಾಜನ ಮಗಳನ್ನು. ಆ ವೃಕ್ಷರಾಜನ ಮಗಳ ಮದುವೆ ಆದಾಗ ಅವ್ರಿಗೆ ಈ ಜಗತ್ತನ್ನು ಉದ್ಧಾರ ಮಾಡಬೇಕು, ಜಗತ್ತಲ್ಲಿ ಸೃಷ್ಟಿ ಜಾಸ್ತಿ ಮಾಡಬೇಕು ಅಂತ ಅವ್ರ ಕಾರ್ಯದಲ್ಲಿ ಇರ್ತಾರೆ. ಅವ್ರ ಮಗ ದಕ್ಷನಿಗೆ ಹೇಳ್ತಾರಂತೆ, ಅವ್ರ ಮಗ ದಕ್ಷನಿಗೆ ಹೇಳ್ತಾರಂತೆ, ಈ ಜಗತ್ತನ್ನು ನೀನು ಉದ್ಧಾರ ಮಾಡಬೇಕು, ಇಲ್ಲಿ ಮುಂದೆ ಜನಸಂಖ್ಯೆಯನ್ನು ಜಾಸ್ತಿ ಮಾಡಬೇಕಿರೋದು ನೀನು ಅಂತ. ದಕ್ಷ ಏನು ಮಾಡ್ತಾರೆ, ದಕ್ಷನಿಗೆ 10,000 ಮಕ್ಕಳು ಹುಟ್ಟುತ್ತಾರೆ. ಆ ಗಂಡು ಮಕ್ಕಳು ಹುಟ್ಟಿದವ್ರಿಗೆಲ್ಲ ಹೇಳ್ತಾರಂತೆ, ನೀವು ಈ ಜಗತ್ತನ್ನು ಬೆಳಗಿಸ್ಬೇಕು ಮತ್ತು ಇದನ್ನು ಬೆಳವಣಿಗೆ ಮಾಡಬೇಕು ಅಂತ. ಈ 10,000 ಜನರು ಮದುವೆ ಮಾಡ್ಕೋಬೇಕು ಅಂತ ಕಾಡು ಕಡೆ ಹೋಗ್ತಾ ಇರುವಾಗ ನಾರದರು ಬಂದವರಿಗೆ, ನೀವು ಏನು ಈ ಸಂಸಾರ ಬಂಧನದಲ್ಲಿ ತೊಡಗಿಸ್ತಿದ್ದೀರಾ, ನೀವು ಮೋಕ್ಷ ಮಾರ್ಗಕ್ಕೆ ಹೋಗಬೇಕು ಅಂತ ದೇವರ ಮಂತ್ರ ಧ್ಯಾನದ ಬಗ್ಗೆ ಹೇಳಿ ಅವರ ದಾರಿ ತಪ್ಪಿಸ್ತಾರೆ. ಇದನ್ನು ಕೇಳಿ ದಕ್ಷನಿಗೆ ಸಿಟ್ಟು ಬರುತ್ತೆ. ದಕ್ಷನ ಯಾಕೆ ಈ ನಾರದರ ನನ್ನ ಮಧ್ಯದಲ್ಲಿ ಬಂದು ನನ್ನ ಸಂಸಾರದ ಮಧ್ಯದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಮುಂದೆ ಏನು ಮಾಡ್ತಾರೆ, ಅವರು 60 ಹೆಣ್ಣು ಮಕ್ಕಳನ್ನು ಹರಿತಾರಂತೆ. ಆ 60 ಹೆಣ್ಮಕ್ಳು ಯಾವಾಗ ಹರಿತಾರೆ, ಆ 60 ಹೆಣ್ಮಕ್ಳಿಂದ ಈ ಜನಸಂಖ್ಯೆ ಜಾಸ್ತಿ ಆಗತ್ತೆ ಅಂತ ಹೇಳಿ, ಈ ಜಗತ್ತು ಉತ್ಪನ್ನವಾಗತ್ತೆ, ಇನ್ನು ಬೆಳಗತ್ತೆ, ಇನ್ನು ದೊಡ್ಡದಾಗತ್ತೆ ಅಂತ ಹೇಳಿ ಆ 60 ಹೆಣ್ಣು ಮಕ್ಕಳನ್ನು ಏನು ಮಾಡ್ತಾರೆ, ಕಶ್ಯಪನಿಗೆ 13 ಹೆಣ್ಮಕ್ಳು, ಚಂದ್ರನಿಗೆ 27 ಹೆಣ್ಮಕ್ಳು, ಆಮೇಲೆ ಧರ್ಮರಾಜನಿಗೆ 13, ಈ ರೀತಿ ಎಲ್ಲರಿಗೂ ಮದುವೆ ಮಾಡಿ ಕೊಡ್ತಾರಂತೆ. ಇವರಿಗೆ ಹುಟ್ಟುವಂಥ ಮಕ್ಕಳೇ ನಾವು ಈಗ ನೋಡ್ತಾ ಇರೋವಂಥ ಈ ಸೃಷ್ಟಿ ಸ್ಥಿತಿ ಲಯಗಳು. ಈ ಸೃಷ್ಟಿಲಿ ಏನೇನು ನಾವು ಕಾಡ್ತೀವಿ, ಪಕ್ಷಿಗಳು, ಅನಿಮಲ್ಸ್, ಘೋರವಾದ ಪ್ರಾಣಿ, ಮೃಗ, ಇವೆಲ್ಲ ಹುಟ್ಟಿರೋದು ಇವ್ರ ಕಡೆಯಿಂದನೇ. ಈ ಹೆಣ್ಣು ಮಕ್ಕಳು ಯಾರು ಹುಟ್ಟಿದ್ರು ಅವರಿಂದ ಇವೆಲ್ಲ ಈ ಸೃಷ್ಟಿ ಬಂದಿರೋದು ಅಂತ ಭಾಗವತದಲ್ಲಿ ಇದನ್ನು ಡೀಟೇಲಾಗಿ ಹೇಳಿದ್ದಾರೆ. ಹೀಗೆ ಈ ಮಕ್ಕಳೆಲ್ಲ ಬಂದಿದ್ದರು. ಇವಾಗ ನಮಗೆ ಇಂದ್ರನ ಕತೆ ಗೊತ್ತಾಯಿತು. ಇಂದ್ರನ ಬ್ರಹ್ಮಹತ್ಯೆ ದೋಷ ಕಮ್ಮಿ ಮಾಡಬೇಕು ಅಂತ ಈ 3 ಜನ ಮುಂದೆ ಬಂದರು. ಆವಾಗ ಇಂದ್ರ ಇವಾಗ ಯೋಚನೆಯಲ್ಲಿ ಕೂತ್ಕೊಂಡ, ಹೇಗೆ ನನ್ನ ದೋಷವನ್ನು, ಹೇಗೆ ನನ್ನ ಬ್ರಹ್ಮಹತ್ಯೆ ದೋಷವನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ, ಹಾಗೆ ನಾನು ಮುಂದೆ ಈ ರಾಜ್ಯವನ್ನು ಚೆನ್ನಾಗಿ ಆಳಬೇಕು ಅಂತ ಹೇಳಿ ಅವನು ಇದ್ದಾಗ ಈ ತ್ವಸ್ತನ ಮಗ ವಿಶ್ವರೂಪಾಚಾರ್ಯ, ತ್ವಸ್ತನಿಗೆ ಗೊತ್ತಾಯಿತು ಅವನ ಮಗ ಸತ್ತ ಅಂತ, ಇಂದ್ರ ಅವನ ಮಗನನ್ನು ಕೊಂದಿದ್ದಾನೆ ಅಂತ. ಅವನಿಗೆ ಕೋಪ ಬಂದಂತೆ. ಅವರು ಬ್ರಾಹ್ಮಣರು, ಅವರು ಯಾಗ ಮಾಡುವಾಗ ಮಂತ್ರ ಉಚ್ಚಾರಣೆ ತಪ್ಪಾಗತ್ತೆ. ಅಲ್ಲಿ ಅವ್ರು ಯಾಗ ಮಾಡಿ ಅವ್ರ ಉದ್ದೇಶ ಏನಿತ್ತು, ಒಂದು ಪುತ್ರನನ್ನು ಪಡಿಬೇಕು, ಆ ಪುತ್ರ ಇಂದ್ರನನ್ನು ಕೊಲ್ಲುವಂಥ ಪುತ್ರ ಹುಟ್ಟಬೇಕು ಅಂತ ಅವರು ಯಾಗ ಮಾಡ್ತಾ ಇರೋದು. ಅಲ್ಲಿ ಯಾಗ ಮಾಡುವಾಗ ಅವರು ಮಂತ್ರ ಉಚ್ಚಾರಣೆ ತಪ್ಪು ಹೇಳಿ ಇಂದ್ರನಿಂದ ಕೊಲ್ಲುವಂಥ ಮಗ ಹುಟ್ಟಬೇಕು ಅಂತ ಹೇಳಿ ಮಂತ್ರ ಉಚ್ಚಾರಣೆ ತಪ್ಪಿನಿಂದ ಅಂಥ ಮಗ ಹುಟ್ಟುತ್ತಾನಂತೆ. ಆ ವೃತ್ರಾಸುರ ಹುಟ್ಟಿದಾಗ ಅದು ಎಷ್ಟು ಕರಾಳವಾಗಿರುತ್ತೆ. ಆ ಯಾಗದಿಂದ ವೃತ್ರಾಸುರ ಬಂದಾಗ ತುಂಬ ಕರಾಳವಾಗಿರುತ್ತಂತೆ. ಎಲ್ಲ ದೇವತೆಗಳು ಇಂದ್ರ ಲೋಕದಲ್ಲಿ ಅವರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಅಂತೆ. ಹಾಗೆ ಕರಾಳವಾದ ಗಾಳಿ, ಅತಿ ಭೀಕರವಾದಂಥ ಗಾಳಿ ಬೀಸಕ್ಕೆ ಶುರುವಾಯಿತು. ಮತ್ತು ವಾತಾವರಣ ಅತಿ ಭೀಕರವಾಯ್ತಂತೆ. ಆ ವೃತ್ರಾಸುರ ಹೊರಗಡೆ ಬಂದ, ಅಸುರ ದೈತ್ಯ ಅವತಾರ ಅವನು ಹೊರಗಡೆ ಅವನು ಬಂದು ಎಲ್ಲರನ್ನ ಸಾಯಿಸಬೇಕು ಅಂತ ಹೇಳಿ ಆ ದೇವತೆಗಳ ಹತ್ರ, ಇಂದ್ರಲೋಕದ ಹತ್ರ ಹೊರಟನಂತೆ. ಹೋಗಿ ಎಲ್ಲರನ್ನ ಅಟ್ಟಿಸ್ಕೊಂಡು ಬಂದಂತೆ ಅವನು. ಆಗ ಈ ದೇವತೆಗಳೆಲ್ಲ ನಡುಗಿ ಅವ್ರವ್ರ ಜಾಗ ಎಲ್ಲ ಹೋಗ್ಬೇಕು, ಬಚ್ಚಿಟ್ಕೋಬೇಕು ಅಂತ ಹುಡುಕೊಂಡು ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಳ್ಳೋಕೆ ಶುರು ಮಾಡಿದಂತೆ. ಉಪದೇವತೆಗಳು ಯಾರಿದ್ರು ಅವ್ರನ್ನೆಲ್ಲ ಇವನು ವೃತ್ರಾಸುರ ಸಂಹಾರ ಮಾಡೋಕ್ಕೆ ಶುರು ಮಾಡಿದಂತೆ. ಇಂದ್ರನಿಗೆ ಎಲ್ಲಿಲ್ಲದ ಕಂಪನ ಶುರುವಾಯಿತು, ಅವನಿಗೆ ಭಯ ಶುರುವಾಯಿತು. ಅವನು ಅಲ್ಲಿಂದ ಹೋಗಿ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾನಂತೆ, ಇಂಥ ವೃತ್ರಾಸುರ ಬಂದಿದ್ದಾನೆ, ಈ ವೃತ್ರಾಸುರನಿಂದ ನಾನು ಹೇಗೆ ಪಾರಾಗೋದು ಅಂತ. ಬ್ರಹ್ಮದೇವರು ಹೇಳ್ತಾರಂತೆ, ನೋಡು, ನೀನು ಇದರಿಂದ ಪಾರಾಗಬೇಕು ಅಂದರೆ ದದೀಚಿ ಮಹರ್ಷಿಗಳ ಹತ್ರ ಹೋಗ್ಬಿಟ್ಟು ಬೇಡಿ ಅವರ ಎಲುಬಿನ
ಎಲಬನ್ನು ತಗೊಂಡು ಅದರಲ್ಲಿ ಒಂದು ಆಯುಧವನ್ನು ಮಾಡಿಕೊಂಡು ಆಯುಧದಿಂದ ವೃತ್ರಾಸುರನ ಸಂಹಾರವನ್ನು ಮಾಡಬೇಕು ಅಂತ ಹೇಳ್ತಾರಂತೆ. ಬ್ರಹ್ಮನ ಉಪದೇಶ ಕೇಳಿಸ್ಕೊಂಡು ಇಂದ್ರದೇವರು ದದೀಚಿ ಮಹರ್ಷಿ ಹತ್ರ ಬರ್ತಾರೆ. ದದೀಚಿ ಮಹರ್ಷಿ ಹತ್ರ ಬಂದಾಗ ದದೀಚಿಯವರು ತಪಸ್ಸಲ್ಲಿ ಕೂತಿರ್ತಾರಂತೆ. ಇಂದ್ರದೇವರು ಬಂದು ಬೇಡ್ಕೋತಾರಂತೆ ದದೀಚಿ ಹತ್ರ. ದದೀಚಿ ಮಹರ್ಷಿಗಳು ಎದ್ದು ಹೇಳ್ತಾರಂತೆ, ತಪಸ್ಸಿಂದ ಎದ್ದು ಅವ್ರು ಹೇಳ್ತಾರಂತೆ, ಇಂದ್ರದೇವ, ನನ್ನ ಪ್ರಾಣವನ್ನು ತ್ಯಾಗ ಮಾಡು ಅಂತ ಕೇಳ್ತಾ ಇದೆಯಾ, ನಾನು ಹೇಗೆ ನಿನಗೋಸ್ಕರ ನನ್ನ ಪ್ರಾಣ ತ್ಯಾಗ ಮಾಡಲಿ ಅಂತ. ಅಲ್ಲಿ ಬೇರೆ ದೇವತೆಗಳೆಲ್ಲ ಇದ್ದರು. ಎಲ್ಲ ದೇವತೆಗಳು ಬೇಡ್ಕೋತಾರಂತೆ, ನಮ್ಮ ಎಲ್ಲರ ರಕ್ಷಣೆಗೋಸ್ಕರ ನಿಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಿಮ್ಮ ಎಲುಬಿನಿಂದ ನಾವು ಆಯುಧವನ್ನು ಮಾಡ್ಕೋಬೇಕು ಅಂತ. ಎಲ್ಲರೂ ಬೇಡ್ಕೊಂಡಿದ್ದನ್ನು ಕೇಳಿಸ್ಕೊಂಡು ವಿಪ್ರರು ಯಾವಾಗಲೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸರಿ ಅಂತ ಹೇಳಿ ಅವರು ಓಕೆ ಅಂತ ಹೇಳಿ ಅವರು ಧ್ಯಾನ ಮಗ್ನರಾಗಿ ಅವರ ಪ್ರಾಣವನ್ನು ಬಿಡ್ತಾರಂತೆ. ಪ್ರಾಣ ಬಿಟ್ಟು ಹೋದ್ಮೇಲೆ ಅವರ ಬೆನ್ನಿನ ಎಲುಬನ್ನು ತೆಗೆದುಕೊಂಡು ಆ ಬೆನ್ನಿನ ಎಲುಬಿನಿಂದ ಆಯುಧವನ್ನು ಮಾಡ್ಕೋತಾರಂತೆ ಇಂದ್ರ. ಆ ಆಯುಧವನ್ನೇ ನಾವು ವಜ್ರಾಯುಧ ಅಂತ ಕರೆಯೋದು. ಆ ಆಯುಧ ಮಾಡಿಕೊಂಡು ಹೋಗಿ ವೃತ್ರಾಸುರನ ಮುಂದೆ ನಿಂತ್ಕೋತಾರೆ. ವೃತ್ರಾಸುರನ ಹತ್ರ ಹೋದಾಗ ವೃತ್ರಾಸುರ ಬೇರೆ ದೇವತೆಗಳನ್ನೆಲ್ಲ ಸಂಹಾರ ಮಾಡೋದಕ್ಕೆ ಮುಂದೆ ಬರ್ತಾ ಇರ್ತಾನೆ. ಆಗ ಇಂದ್ರದೇವರು ಬೇರೆ ವೃತ್ರಾಸುರನ ಅಸುರರ ಸೈನ್ಯ ಏನಿತ್ತು ಅದಕ್ಕೆಲ್ಲ ಅವ್ರನ್ನೆಲ್ಲ ಸಂಹಾರ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಇದನ್ನು ನೋಡಿ ವೃತ್ರಾಸುರನಿಗೆ ಸಿಟ್ಟು ಬಂದು ಇಂದ್ರನಿಗೆ ಹೇಳ್ತಾರಂತೆ, ಏನು ನೀನು ನನ್ನ ಸೈನಿಕರ ಹತ್ರ ನೀನು ಯುದ್ಧ ಮಾಡ್ತಾ ಇದೀಯಾ, ನನ್ನೊಟ್ಟಿಗೆ ಯುದ್ಧ ಮಾಡು, ಆವಾಗ ಯುದ್ಧಕ್ಕೆ ಒಂದು ಬಲ ಇರುತ್ತೆ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ಇಬ್ಬರು ವೃತ್ರಾಸುರ ಮತ್ತು ಇಂದ್ರನ ಮಧ್ಯೆ ಘೋರ ಯುದ್ಧ ನಡೆಯುತ್ತಂತೆ. ಆ ಯುದ್ಧ ನಡೆಯುವಾಗ ವೃತ್ರಾಸುರನ ಜೋರು ಪವರಿಗೆ ಇಂದ್ರನಿಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಬಟ್ ಇಂದ್ರ ವಾಸ್ ಫೈಟಿಂಗ್. ಏನಾಗತ್ತೆ, ವೃತ್ರಾಸುರ ಜೋರಾಗಿ ಒಂದ್ಸಲ ಹೊಡೆದಾಗ ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧ ಕೆಳಗಡೆ ಬಿದ್ದೋಗತ್ತಂತೆ. ವೃತ್ರಾಸುರ ದೂರದಿಂದ ನೋಡಿ ಹೇಳ್ತಾರಂತೆ, ಹೇ ಇಂದ್ರ, ನಿನ್ನ ಆಯುಧ ಬಿದ್ದಿದೆ, ಎತ್ಕೋ ನೀನು, ಪರವಾಗಿಲ್ಲ, ಯಾಕಂದರೆ ನನ್ನ ಸಂಹಾರ ನಿನ್ನಿಂದನೇ ಆಗಬೇಕು, ಆ ಆಯುಧವನ್ನು ಎತ್ಕೊಂಡು ನನ್ನನ್ನು ಸಂಹಾರ ಮಾಡು ಅಂತ ಹೇಳ್ತಾನಂತೆ. ಇಂದ್ರನಿಗೆ ಆಶ್ಚರ್ಯ, ವೃತ್ರಾಸುರ ಎನಿಮಿ, ಶತ್ರು, ಅವನೇನು ಈ ಥರ ಮಾತಾಡ್ತಾ ಇದ್ದಾನೆ ಅಂತ. ಅವನಿಗೆ ಬಗ್ಗಿ ಆಯುಧವನ್ನು ತಗೋಬೇಕು, ಆದರೆ ಭಯ, ಎಲ್ಲಿ ವೃತ್ರಾಸುರ ಇವರನ್ನು ಕೊಳ್ತಾನೆ ಅಂತ. ವೃತ್ರಾಸುರ ಹೇಳ್ತಾನಂತೆ, ನೀನು ಯಾವ ರೀತಿಯ ಭಯವನ್ನು ಪಡ್ಕೋಬೇಡ, ನಾನು ನಿನ್ಗೇನೂ ಮಾಡಲ್ಲ, ನಿನ್ನಿಂದ ನಾನು ಸಾಯೋನು, ನಿನ್ನಿಂದನೇ ನಾನು ಸಾಯಬೇಕು, ಆ ಆಯುಧವನ್ನು ಎತ್ಕೊಂಡು ನನ್ನನ್ನು ಕೊಲ್ಲು ಅಂತ ಹೇಳ್ತಾನಂತೆ. ನೀನು ಕೊಂದು ನನ್ನನ್ನು ಮೋಕ್ಷ ಮಾರ್ಗಕ್ಕೆ ಹೋಗಾಗ ಮಾಡು ಅಂತ ಹೇಳ್ತಾನಂತೆ. ಸರಿ ಅಂತ ಹೇಳಿ ಇಂದ್ರ ಬಗ್ಗಿ ಆಯುಧವನ್ನು ತಗೊಂಡು ಮತ್ತೆ ಜೋರು ಯುದ್ಧ ಆಗಿ ವೃತ್ರಾಸುರನ ತಲೆಯನ್ನು, ಶಿರಸ್ಸನ್ನು ಛೇದನೆ ಮಾಡ್ತಾನೆ. ಹೀಗೆ ವೃತ್ರಾಸುರನ ಅಂತ್ಯ ಆಗತ್ತೆ ಅಂತೆ. ಈ ರೀತಿ ವೃತ್ರಾಸುರ ಸಂಹಾರ ಆದಮೇಲೆ ಈ ಕಥೆಯನ್ನು ಕೇಳ್ತಾ ಇದ್ದಿದ್ದ ಪರೀಕ್ಷಿತ್ ರಾಜ ಶುಕಮುನಿಗಳಿಗೆ ಕೇಳ್ತಾರಂತೆ. ಶುಕಮುನಿಗಳಿಗೆ ಏನು ಕೇಳ್ತಾರೆ ಅಂದರೆ, ವೃತ್ರಾಸುರ ಅಸುರನಾದ್ರೂ ಅವನು ಸಾಯಬೇಕು, ಮೋಕ್ಷ ಮಾರ್ಗಕ್ಕೆ ಹೋಗಬೇಕು, ದೇವರಲ್ಲಿ ನಾನು ಒಂದಾಗಬೇಕು ಅಂತ ಕೇಳಿದ್ದು ಕತೆ ಏನಿದು, ನಂಗೆ ಆಶ್ಚರ್ಯವಾಗಿದೆ. ಯಾವತ್ತಿದ್ರೂ ಅಸುರನಿಗೆ ದೇವತೆಗಳು ಶತ್ರುಗಳೇ, ಆದರೆ ಇಲ್ಲಿ ನೋಡಿದ್ರೆ ಅವರು ವೃತ್ರಾಸುರ ನನ್ನನ್ನು ನೀನು ಕೊಲ್ಲು ಅಂತ ಹೇಳಿದ್ದು ಯಾಕೆ, ಅವನ ಹಿನ್ನೆಲೆ ಏನು, ವೃತ್ರಾಸುರ ಯಾರು ಅಂತ ದಯವಿಟ್ಟು ಹೇಳಿ ಅಂತ ಶುಕಮುನಿಗಳಿಗೆ ಕೇಳಿದ್ರಂತೆ. ಶುಕಮುನಿಗಳು, ನೀನು ಕೇಳಿದ ಪ್ರಶ್ನೆ ಸರಿಯಾಗಿದೆ ಪರೀಕ್ಷಿತ್ ರಾಜ, ವೃತ್ರಾಸುರ ನಿಜವಾಗಿ ಹೇಳಬೇಕು ಅಂದರೆ ಅವನು ಒಂದು ರಾಕ್ಷಸ ಅಲ್ಲ, ಅಸುರ ಅಲ್ಲ. ಅವನು ಹಿಂದಿನ ಜನ್ಮದಲ್ಲಿ ಅವನು ಒಂದು ಒಳ್ಳೆಯ ಪುರುಷನಾಗಿದ್ದ, ಅವನಿಗೆ ಮೋಕ್ಷ ಮಾರ್ಗ ಸಿಕ್ಕಿತ್ತು. ಆದರೆ ಅವನು ಯಾವುದೋ ಒಂದು ಶಾಪಕ್ಕೋಸ್ಕರ ಈ ರೀತಿ ಅಸುರನ ವೇಷ ಧರಿಸಿದ್ದು ಅಂತ ಹೇಳಿ ಆ ಹಿನ್ನೆಲೆಯನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ.